ನಿಜಕ್ಕೂ ಬೇಸರ ಅನ್ಸುತ್ತೆ. ನಿಜಕ್ಕೂ ಈ ಒಂದು ಘಟನೆಗಳನ್ನ ನೋಡಕ್ಕೆ ಸಿನಿಮೀಯ ರೀತಿಯಲ್ಲಿ ಗಲಾಟೆಗಳನ್ನ ನಾವು ಸಿನಿಮಾದಲ್ಲಿ ಮಾತ್ರ ನೋಡಿದ್ವಿ. ಬಳ್ಳಾರಿ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಮಟ್ಟದ ಗಲಾಟೆಗಳನ್ನ ನಾವು ನೋಡಿರ್ಲಿಲ್ಲ. ನೋಡಬಹುದು ಯಾವ ರೀತಿಯಾಗಿ ಇದೆ ಸನ್ನಿವೇಶ ಅಂದ್ರೆ ನೋಡಬಹುದು. ಈಗ ಭರತ್ ರೆಡ್ಡಿ ಅವರನ್ನ ಮಾತನಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀನಿ ನಾನು. ನೋಡಬಹುದು ಕರ್ಕೊಂಡು ಹೋಗ್ಬಿಡ್ತೀವಿ ನೋಡಬಹುದು. ಭರತ್ ರೆಡ್ಡಿ ಅವರು ಮಾತನಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಸರ್ ಒಂದು ನಿಮಿಷ. ಸರ್ ಗುಂಡು ಬಿದ್ದ ನೀರಲ್ಲಿ ದೃಶ್ಯಗಳಲ್ಲಿ ಹೌದು ನೋಡ್ರಿ, ಇದರಲ್ಲಿ ದ್ವೇಷ ರಾಜಕಾರಣ ಇಲ್ಲ. ನಾವು ಅದ್ದೂರಿಯಾಗಿ ವಾಲ್ಮೀಕಿ ಪುತ್ಥಳಿಯನ್ನು ಬಳ್ಳಾರಿಯಲ್ಲಿ ಅನಾವರಣ ಮಾಡ್ಕೋಬೇಕಂತೇಳಿ ಬಹಳ ಕಷ್ಟ ಬಿದ್ದು ಸಾವಿರಾರು ಜನ ಸೇರಿಸ್ಕೊಂಡು ನಾವು ಮಾಡ್ಬೇಕಂತೇಳಿ ತೀರ್ಮಾನವನ್ನು ಮಾಡಿದ್ವಿ. ಆದ್ರೆ ಯಾರು ವಾಲ್ಮೀಕಿ ಹೆಸರನ್ನು ಹೇಳ್ಕೊಂಡು ಶೂನ್ಯದಿಂದ ಇವತ್ತುವರೆಗೆ ಅವ್ರ ಹೆಸರನ್ನೇ ಬಳಸ್ಕೊಂಡು ಈ ಸ್ಥಾನಕ್ಕೆ ಬಂದಿದಾರೋ ಏನೋ ಈ ಗಂಗಾವತಿ ಶಾಸಕರು ಇನ್ನ ಅವರು ಸ್ನೇಹಿತರೆಲ್ಲರೂ ಆ ವಾಲ್ಮೀಕಿ ಅಜ್ಜನ ಹೆಸರು ಹೇಳ್ಕೊಂಡು ಜಪ ಮಾಡ್ಕೊಂಡು ಇವತ್ತೇನು ಈ ಸ್ಥಾನಕ್ಕೆ ಬಂದಿದಾರೋ ಅಂತ ವಾಲ್ಮೀಕಿ ಅಜ್ಜನ ಪ್ರತಿಮೆ ಇವತ್ತು ಬಳ್ಳಾರಿಯಲ್ಲಿ ಅನಾವರಣ ಆಗೋದು ಅವ್ರಿಗೆ ಇಷ್ಟ ಇಲ್ದಂಗೆ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಅನ್ನು ತಗೊಂಡ್ಬಂದು ಬಳ್ಳಾರಿಯಲ್ಲಿ ಆ ಕಾರ್ಯಕ್ರಮವನ್ನು ಸ್ಟಾಪ್ ಮಾಡಬೇಕು ಅಂತ ಹೇಳಿ ಅವ್ರದ್ದು ಒಂದು ತೀರ್ಮಾನ ಮಾಡ್ಕೊಂಡಿದ್ರು. ಅದರ ಜೊತೆಗೆ ಏನೋ ಒಂದು ಚಿಲ್ರೆ ಕೆಲಸ, ಈ ಏನು ಚಿಲ್ರೆ ಬುದ್ಧಿ ಯಾಕೆ ಕೊಟ್ಟಿದಾರೋ, ವಯಸ್ಸು 65 ಬರ್ತಿದೆ, ನನಗೆ 33-34 ಅಷ್ಟೇ, 33-34 ನಮ್ ವಯಸ್ಸು, 65 ವಯಸ್ಸು ಇಟ್ಕೊಂಡು ಆ ಚಿಲ್ರೆ ಬುದ್ಧಿಗೆ ಹೆಂಗ್ ಕೈ ಹಾಕಿದನೋ ನನಗೆ ಗೊತ್ತಿದೆ. ನಮ್ಮ ಕರ್ನಾಟಕವನ್ನು ಆಂಧ್ರ ಪ್ರದೇಶಕ್ಕೆ ಒತ್ತಿಟ್ಟವನಿಗೆ ಇಷ್ಟೇ ಯೋಗ್ಯತೆ ಇರುತ್ತೆ. ನಮ್ಮ ಗಡಿಭಾಗವನ್ನು ಬೇರೆಯವ್ರಿಗೆ ಮಾಡಿದವನಿಗೆ ಕರ್ನಾಟಕದ ಮೇಲೆ ವಾಲ್ಮೀಕಿ ಅಜ್ಜಿಯವ್ರ ಮೇಲೆ ಇಷ್ಟೇ ಅಭಿಮಾನ ಇರುತ್ತದ್ದು, ಇಷ್ಟಕ್ಕಂದ್ರೆ ಜಾಸ್ತಿ ಅಭಿಮಾನ ಇವನಿಂದ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಇವತ್ತು ಅವನಕಂದ್ರೆ 30 ವರ್ಷ 35 ವರ್ಷ ಚಿಕ್ಕ ಹುಡುಗನಾದ್ರೂ ಅವನ ಮಗನ ವಯಸ್ಸಾಗಿದ್ದವನೇ ಆಗಿದ್ರು. ಇವತ್ತು ನನ್ನ ಹುಡುಗ ಇವತ್ತು ಬುಲೆಟ್ ಬಿದ್ದು ಏನು ತೀರ್ಕೊಂಡು ಹೋಗಿದೆ ನನ್ನ ಹುಡುಗ. ಅದೇ ಇವಾಗೇನು ನಮ್ತಾಗ ಏನು ಇಲ್ಲ ಅಂತ ಹೇಳಕ್ಕಿಲ್ಲ, ಎಲ್ಲ ನಮ್ಮ ಹತ್ರನೂ ಇದೆ. ಆದ್ರೆ ಇವತ್ತು ಅಜ್ಜನ ಕಾರ್ಯಕ್ರಮ ನಡಿಬೇಕು, ಬಳ್ಳಾರಿ ಶಾಂತಿಯುತವಾಗಿ ಇರಬೇಕಂತೇಳಿ ಇವತ್ತು ಸುಮ್ಮನೆ ಇದೀನಿ ಹೊರತು ಇವತ್ತಿಲ್ಲಾಂದ್ರೆ ಇಲ್ಲಿಂದನೇ ಮನೆ ಸುಟ್ಟು ಮತ್ತೆ ವಾಪಸ್ ಹೋಗ್ತಿದ್ದೆ ಅಂತ ಹೇಳಕ್ ಇಚ್ಛೆ. ಹೌದು, ಈಗ ಬುಲೆಟ್ ಬಿದ್ದು ಡೆತ್ ಆಗಿದ್ದಾನೆ. ಅವರೇ ಇವತ್ತು ಒಂದ್ ನಿಮಿಷ ಅವರೇ ಇವತ್ತು ಒಂದೇ ನಿಮಿಷ ಅವರೇ ಇವತ್ತು ಆ ವಾಲ್ಮೀಕಿ ತಾತನ ಕಾರ್ಯಕ್ರಮ ನಡಿಬಾರದು. ಈ ಬಳ್ಳಾರಿ ಜಿಲ್ಲೆಯಲ್ಲಿ ವಾಲ್ಮೀಕಿ ತಾತನ ಕಾರ್ಯಕ್ರಮ ಇಷ್ಟು ಅದ್ದೂರಿಯಾಗಿ ನಡೆದ್ರೆ ನಾವು ಇಷ್ಟು ವರ್ಷಗಳಿಂದ ವಾಲ್ಮೀಕಿ ಅಜ್ಜನಿಗೆ ನಾವೇನು ಮಾಡಕ್ಕಾಗಿಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷದವ್ರು ಬಂದು ಮಾಡಿದಾರೆ ಅಂತೇಳಿ ಅವ್ರಿಗೆ ಎಲ್ಲಿ ಅವಮಾನ ಆಗುತ್ತಂತೇಳಿ ಆ ಅಜ್ಜನ ಮೇಲೆ ಸಿಟ್ಟಿಂದ, ನನ್ನ ಮೇಲೆ ಸಿಟ್ಟಿಂದ ಒಂದು ಸಾಮಾನ್ಯ ಹುಡುಗನ್ನ ಇವತ್ತೇನು ಬಲಿಯನ್ನು ತಗೊಂಡಿದ್ದಾರೆ. ಅದಕ್ಕೆ 100ರಷ್ಟು ಅನುಭವಿಸಷ್ಟು ನಾನು ಮಾಡೇ ಮಾಡ್ತೀನಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಅವನ ಜೀವನ, ಅವನ ಬದುಕೇ ಅಷ್ಟು. ಅವನು ಬಳ್ಳಾರಿ ಉದ್ಧಾರ ಆಗ್ಬೇಕು, ಕರ್ನಾಟಕ ಉದ್ಧಾರ ಆಗ್ಬೇಕಂತಿಲ್ಲ. ಅವನು ಯಾವತ್ತು ಸ್ವಂತಕ್ಕೆ ಬೆಳಿಬೇಕು, ಜನ ಹಾಳಾಗಿ ಹೋಗ್ಬೇಕು, ನಾನು ಸುಖವಾಗಿರ್ಬೇಕು, ಇಲ್ಲಿ ಯಾರ ಹೆಸರು ಬರಬಾರ್ದು, ನನ್ನ ಹೆಸರು ಬಿಟ್ಟು ಯಾರ್ದು ಅಂತೇಳಿ ಅವಂದು. ಆದ್ರೆ ಇಷ್ಟು ವರ್ಷ ನಡೀತಿತ್ತು. ಆದ್ರೆ ನಾವು ಬಂದಂತ ಸಂದರ್ಭದಲ್ಲಿ ಇವ್ರದ್ದೇನು ನಡೆಯಕ್ ಆಗ್ತಿರ್ಲಿಲ್ಲ. ಇವತ್ತೇನು ವಾಲ್ಮೀಕಿ ಕಾರ್ಯಕ್ರಮ ಎಷ್ಟು ಅದ್ದೂರಿಯಲ್ಲಿ ಎಷ್ಟು ಸಾವಿರಾರು ಜನ ಸೇರಿಸ್ಕೊಂಡು ಇವತ್ತು ಮಾಡ್ತಿದ್ದೀನಿ, ನೀವು ನೋಡಿದಿರಿ. ಆದ್ರೆ ಇವತ್ತು
ನಮ್ಮ ಹುಡುಗರನ್ನ ಇಷ್ಟು ಮಂದಿನ ಪೊಲೀಸರು ಕೂಡ ನಮ್ಮ ಹುಡುಗರನ್ನೆಲ್ಲ ಕಳಿಸ್ಬಿಟ್ರು. ಆದ್ರೆ ನಾನು ಕೂಡ ಶಾಂತಿಯುತವಾಗಿ ಇದೀನಿ. ಯಾಕಂದ್ರೆ ಇವತ್ತು ಏನಾನ ನಾನೊಂದು ಬಾಯಿ ತಪ್ಪಿ ಒಂದು ಮಾತಂದ್ರೆ ಇಡೀ ಬಳ್ಳಾರಿನೇ ಭಸ್ಮ ಆಗುತ್ತೆ. ಇಂಥ ಕೆಲ್ಸಕ್ಕೆ ನಾವು ಕೈ ಹಾಕಬಾರ್ದು. ಒಂದು 65 ವಯಸ್ಸು ಇದ್ದವನಿಗೆ ಅಜ್ಞಾನ ಇದ್ರೆ ನಮಗೆ ಜ್ಞಾನ ಇರಬೇಕು. ಓದ್ಕೊಂಡಿದ್ದವ್ರ ತರ ನಾವು ಬಿಹೇವ್ ಮಾಡ್ಬೇಕಂತೇಳಿ ಇವತ್ತು ಶಾಂತಿಯುತವಾಗಿ ನಿಂತಿದೀವಿ. ನ್ಯಾಯಕ್ಕೋಸ್ಕರ ನಿಂತಿದ್ವಿ ಹೊರತು ನಾನು ಏನೇನು ಮಾಡ್ಬೇಕನ್ಕಂತಿದ್ದೆ ಬಂದಂತ 5 ನಿಮಿಷದಲ್ಲಿ ಮಾಡಿ ಮುಗಿಸಿ ಹೋಗ್ತಿದ್ದೆ. ಯಾರಿಗೆ ನೋಡಿ, ನಾನು ಒಳ್ಳೆ ಎಜುಕೇಟೆಡ್ ಆಗಿ ಲಂಡನ್ ಅಲ್ಲಿ ಓದ್ಕೊಂಡ್ ಬಂದಂತವನು. ಅವನಂತ ಚಿಲ್ಲರೆ ಬದುಕಿಂದ ಬಂದಂತವನಲ್ಲ. ನಾನು ಹುಟ್ಟಿದಾಗಿಂದ ಶ್ರೀಮಂತ. ಅವನು ನಿನ್ನೆ ಮೊನ್ನೆ ಆದಂತವನು. ಅದು ಲೂಟಿ ಹೊಡೆದು ನಾನು ಇಡೀ ಕರ್ನಾಟಕದಲ್ಲಿ ಒನ್ ಆಫ್ ದ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಆಗಿ ಬಿಸ್ನೆಸ್ ಮಾಡಿ ಗಂಡು ಮಗನಾಗಿ ದುಡಿದು ಜನಕ್ಕೆ ಸೇವೆ ಮಾಡ್ಬೇಕಂತೇಳಿ ಆ ದುಡ್ಡಿಂದ ಸೇವೆ ಮಾಡ್ತಾ ನಮ್ಮ ಸರ್ಕಾರದ ಸಹಕಾರ ತಗೊಂಡು ಶಾಸಕನಾಗಿ ಇವತ್ತು ಬಳ್ಳಾರಿನ ಎಷ್ಟು ಅಭಿವೃದ್ಧಿ ಮಾಡ್ತಿದ್ದೀನಿ. ಹತ್ಯೆಗೆ ಸಂಚು ಮಾಡ್ಬೇಕಂದ್ರೆ ನಾನು ಇಲ್ಲಿವರೆಗೆ ಬರೋ ಅವಶ್ಯಕತೆ ಇಲ್ಲ. ನನಗೆ ಬೇರೆ ರೀತಿಯಲ್ಲಿ ಬಹಳ ಇಷ್ಟು ಎಲ್ಲ ನನಗೇನು ಅವ್ರಿಗೇನಿರುತ್ತೋ ಅದಕ್ಕೆ 100 ಪಟ್ಟು ನನಗೂ ಎಲ್ಲ ರೀತಿಯಲ್ಲಿ ಇದ್ದೀನಿ. ಆದ್ರೆ ನಾನಂತ ಕೆಲಸಕ್ಕೆ ಕೈ ಹಾಕವನಲ್ಲ. ಒಂದು ಓದ್ಕೊಂಡಿದ್ದವನಾಗಿ ಒಂದು ಬಳ್ಳಾರಿ ಅಭಿವೃದ್ಧಿ ಆಗ್ಬೇಕು, ಬಳ್ಳಾರಿ ಶಾಂತಿಯುತವಾಗಿ ಇರ್ಬೇಕಂತ ಕೋರ್ಕೊಂಡಿದ್ದವ್. ನಾನು ಬಂದಂತ ದಿವಸದಿಂದ ಇವತ್ತುವರೆಗೆ ಎಲ್ಲಾನು ಒಂದು ಸಣ್ಣ ಗಲಾಟೆ ಆಗಿತ್ತ, ಎಲ್ಲಾನು ಒಂದು ಸಣ್ಣ ಮರ್ಡರ್ ಆಗಿತ್ತ. ಇವ್ರಿದ್ದಂತ ಟೈಮಲ್ಲಿ ಪ್ರತಿದಿನ ಒಂದು ಮರ್ಡರ್ ಆಗ್ತಿತ್ತು. ಆದ್ರೆ ನಾನು ಬಂದ ಮೇಲೆ ಎಲ್ಲವನ್ನ ಕಡಿವಾಣ ಹಾಕಿ ನಮ್ಮ ಬಳ್ಳಾರಿ ಶಾಂತಿಯುತವಾಗಿರ್ಬೇಕಂತೇಳಿ ಇವತ್ತಿಗೂ ಕೋರ್ಕೊಂಡಂತವನು. ಬಳ್ಳಾರಿಯನ್ನ ಶಾಂತಿ ಕೆಡಿಸೋನ ಯಾರನಿದ್ದಾರೆ ಅದು ಇವನು ಗಾಲಿ ಜನಾರ್ದನ್ ರೆಡ್ಡಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ನನ್ನ ಡಿಮ್ಯಾಂಡು ಯಾರಲ್ಲಿದಾರೋ ಅವನ ಜನಾರ್ದನ್ ರೆಡ್ಡಿ, ಅವನು ಏನ್ ಅಸೋಸಿಯೇಟ್ಸ್ ಇದಾರೋ, ಇವತ್ತೇನು ಇಲ್ಲಿ ಮರ್ಡರ್ ನಡೆದಿದ್ದೇನೋ, ನಮ್ಮ ವಾಲ್ಮೀಕಿ ಅಜ್ಜನಿಗೆ ಮತ್ತೆ ನಮ್ಮ ಸಮುದಾಯಕ್ಕೆ ಏನ್ ಅಟ್ರಾಸಿಟಿ ಇವತ್ತಾಗಿದೆನೋ ಅವ್ರ ಮೇಲೆ ಮರ್ಡರ್ ಕೇಸ್ ಹಾಕಿ ತಕ್ಷಣವಾಗಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ನಮ್ಮ ಆಗ್ರಹ ಇದೆ. ಇಲ್ಲ, ಅಲ್ಲಿವರೆಗೂ ಹೋಗಕ್ ಸಾಧ್ಯನೇ ಇಲ್ಲ. ಇಲ್ಲೇ ಇರ್ತೀನಿ. ನೋಡಿ, ನಾನು ಇಲ್ಲೇ ಇದ್ದೆ. ಪೊಲೀಸರು ಅವಾಗಿಂದ ನನ್ನ ಇಟ್ಕೊಂಡು ಅವ್ರನ್ನ ದುಗ್ತಾ ಇಲ್ಲ ಹೊರತು ನನ್ನ ಇಟ್ಕೊಂಡು ಈ ಕಡೆ ತಗೊಂಡು ಬರ್ತಿದ್ದಾರೆ. ನಾನು ಯಾರನ್ನೋದು ಕೂಡ ಇನ್ನ ಆ ಹುಡುಗ ಪಾಪ ಒಂದು 4,000ರಿಂದ 5,000 ಜನ ಬಂದಿದ್ರು. ಎಲ್ಲರನ್ನ ಇವ್ರು ಪೊಲೀಸರು ಚೆಲ್ಲಾಚೆದ್ರ ಮಾಡಿ ಒಂದು ಹುಡುಗ ತೀರ್ಕೊಂಡು ಹೋಗಿದ್ದಾನೆ. ಆಗ್ಲಿ ಇವತ್ತು ಆ ಹುಡುಗ ತ್ಯಾಗ ಆ ನಮ್ಮ ವಾಲ್ಮೀಕಿ ಅಜ್ಜನಕ್ಕೋಸ್ಕರ ಇವ್ರ ಪಾಪ ಇಲ್ಲಿ ಹೊತ್ತಿಗೆ ಮುಗಿಸಕ್ಕೋಸ್ಕರ ಆ ಹುಡುಗನ್ ತ್ಯಾಗ ಆಗಿದೆ ಅಂತೇಳಿ ನಂಬಿ ಇವ್ರನ್ನ ಮುಗಿಸ್ತೀನಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಇವತ್ತುವರೆಗೆ ರಾಜಕೀಯವಾಗಿ ಅವ್ರನ್ನ ಮುಗಿಸಿದ್ದೆ. ಎಲ್ಲಾ ರೀತಿಯಲ್ಲಿ ಅಂದ್ರೆ ನಾನು ಪರ್ಸನಲ್ಗೆಲ್ಲ ಹೋಗಲ್ಲ. ಎಲ್ಲಾ ರೀತಿಯಲ್ಲಿ ಜನಕ್ಕೆ ಇವ್ರು ಎಂತ ಹೇಡಿಗಳು ಎಂತ ಕೆಲಸ ಮಾಡ್ತಾರೆ ಅಂತೇಳಿ ಜನಕ್ಕೆ ಹೇಳ್ಕೊಡೋ ಕೆಲಸ ಮಾಡ್ತೀವಿ. ಇಲ್ಲ, ಅವ್ರ ಕಡೆಯವರಿಂದನೇ. ಹೌದು, ಈಗ ಕೊಡ್ತೀವಿ. ಕಂಪ್ಲೇಂಟ್ ಕೊಟ್ರ